ನಮಸ್ಕಾರ ಸ್ನೇಹಿತರೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ. ಸ್ನೇಹಿತರೆ ಬನ್ನಿ, ಇವತ್ತು ಕರ್ನಾಟಕದಾದ್ಯಂತ ವಿವಿಧ ನಗರಗಳಲ್ಲಿ ತರಕಾರಿಗಳ ಬೆಲೆಗಳು ಏನೆಲ್ಲ ಇದೆ ಅಂತ ನೋಡೋಣ. ಮೊದಲಿಗೆ ಆನಿಯನ್ ಬಿಗ್ ಅಂದರೆ ಈರುಳ್ಳಿ ದೊಡ್ಡದು, ಉಳ್ಳಾಗಡ್ಡಿ ದೊಡ್ಡದು 21 ರೂಪಾಯಿ ಹೋಲ್ಸೇಲ್ ರೇಟಲ್ಲಿದ್ದರೆ ಪ್ರತಿ ಕೆ ಜಿಗೆ 25ರಿಂದ 32 ರೂಪಾಯಿ ರೇಟಲ್ಲಿ ಪ್ರತಿ ಕೆ ಜಿ ಆಗಬಹುದು. ಆನಿಯನ್ ಸ್ಮಾಲ್ ಅಥವಾ ಉಳ್ಳಾಗಡ್ಡಿ ಚಿಕ್ಕದು ಅಥವಾ ಈರುಳ್ಳಿ ಚಿಕ್ಕದು 44 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ಇದ್ದರೆ 53ರಿಂದ 66 ರೇಟಲಲ್ಲಿ ಆಗಬಹುದು. ಸ್ನೇಹಿತರೆ, ಟೊಮೊಟೊ 15 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 18ರಿಂದ 23 ರೂಪಾಯಿ ರೇಟಲಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಗ್ರೀನ್ ಚಿಲ್ಲಿ ಅಥವಾ ಹಸಿರು ಮೆಣಸಿನಕಾಯಿ ಅಥವಾ ಮಿರ್ಚಿ 56 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಿದ್ದರೆ 67ರಿಂದ 84 ರೂಪಾಯಿ ರೇಟಲಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಸ್ನೇಹಿತರೆ, ಬೀಟ್ರೋಟ್ 20 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲಲ್ಲಾದರೆ 24ರಿಂದ 30 ರೇಟಲಲ್ಲಿ ಆಗುತ್ತೆ. ಪಟೋಟೊ ಅಥವಾ ಆಲೂಗೆಡ್ಡೆ 19 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಿದ್ದರೆ 23ರಿಂದ 29 ರೇಟಲಲ್ಲಿ ಆಗುತ್ತೆ. ಸ್ನೇಹಿತರೆ, ಬಾಳೆಕಾಯಿ 10 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಿದ್ದರೆ 12ರಿಂದ 15 ರೂಪಾಯಿ ರೇಟಲಲ್ಲಿ ಆಗ್ಬೋದು. ಅಮರ್ನಾಥ್ ಲೀವ್ಸ್ 10 ರೂಪಾಯಿ ಆದರೆ ಹೋಲ್ಸೇಲಲ್ಲಿ 12ರಿಂದ 15 ರೂಪಾಯಿ ರೇಟಲ್ಲಿ ಆಗ್ಬೋದು. ಆಮ್ಲ ಅಥವಾ ನೆಲ್ಲಿಕಾಯಿ 85 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಿದ್ದರೆ 102ರಿಂದ 128 ರೇಟಲ್ಲಿ ಆಗಬಹುದು. ಸ್ನೇಹಿತರೆ, ಆಶ್ ಗಾರ್ಡ್ ಅಥವಾ ಸೋರೆಕಾಯಿ 22 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 26ರಿಂದ 33 ರೂಪಾಯಿ ರೇಟಲ್ಲಿ ಆಗಬಹುದು. ಬೇಬಿ ಕಾರ್ನ್ 49 ರೂಪಾಯಿ ಹೋಲ್ಸೇಲಲ್ಲಿ ಪ್ರತಿ ಕೆ ಜಿಗೆ ಆದರೆ 59ರಿಂದ 74 ರೇಟಲ್ಲಿ ಆಗಬಹುದು. ಕ್ಯಾಪ್ಸಿಕಮ್ 51 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 61ರಿಂದ 77 ರೇಟಲ್ಲಿ ಆಗುತ್ತೆ. ಬಿಟ್ಟರ್ ಗಾರ್ಡ್ ಅಥವಾ ಹಾಗಲಕಾಯಿ 37 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 44ರಿಂದ 56 ರೇಟಲ್ಲಿ ಆಗುತ್ತೆ. ಬ್ಯಾಟಲ್ ಗಾರ್ಡ್ 25 ರೂಪಾಯಿ ಹೋಲ್ಸೇಲ್ ಆದರೆ 30ರಿಂದ 38 ರೇಟಲ್ಲಿ ಆಗಬಹುದು. ಸ್ನೇಹಿತರೆ, ಬಟರ್ ಬೀನ್ಸ್ 42 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ಆದರೆ 50ರಿಂದ 63 ರೂಪಾಯಿ ರೇಟಲ್ಲಿ ಆಗಬಹುದು. ಬ್ರಾಡ್ ಬೀನ್ಸ್ 30 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 36ರಿಂದ 45 ರೇಟಲ್ಲಿ ಆಗುತ್ತೆ. ಸ್ನೇಹಿತರೆ, ಕ್ಯಾಬೇಜ್ ಅಥವಾ ಎಲೆಕೋಸು 19 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 23ರಿಂದ 29 ರೇಟಲ್ಲಿ ಆಗುತ್ತೆ. ಕ್ಯಾರೆಟ್ 25 ರೂಪಾಯಿ ಆದರೆ ಪ್ರತಿ ಕೆ ಜಿ ಹೋಲ್ಸೇಲಲ್ಲಿ 30ರಿಂದ 35 ರೇಟಲ್ಲಿ ಆಗುತ್ತೆ. ಕಾಲಿಫ್ಲವರ್ ಅಥವಾ ಗೋಬಿ 31 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 37ರಿಂದ 47 ರೇಟಲ್ಲಿ ಆಗುತ್ತೆ. ಸ್ನೇಹಿತರೆ, ಕ್ಲಸ್ಟರ್ಡ್ ಬೀನ್ಸ್ 40 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ಆದರೆ 48ರಿಂದ 60 ರೇಟಲ್ಲಿ ಆಗುತ್ತೆ. ಕೊಕೊನಟ್ ಅಥವಾ ತೆಂಗಿನಕಾಯಿ 68 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 82ರಿಂದ 102 ರೇಟಲ್ಲಿ ಆಗಬಹುದು. ಸ್ನೇಹಿತರೆ, ಕಾರಿಂಡರ್ ಲೀವ್ಸ್ ಅಥವಾ ಕೊತ್ತಂಬರಿ ಸೊಪ್ಪು 13 ರೂಪಾಯಿ ಹೋಲ್ಸೇಲ್ ಆದರೆ 16ರಿಂದ 20 ರೇಟಲ್ಲಿ ಆಗ್ಬೋದು. ಕಾರ್ನ್ 27 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ಆದರೆ 32ರಿಂದ 41 ರೂಪಾಯಿ ರೇಟಲ್ಲಿ ಪ್ರತಿ ಕೆ ಜಿಗೆ ಆಗಬಹುದು. ಕುಕ್ಕುಂಬರ್ ಅಥವಾ ಸೌತೆಕಾಯಿ 29 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ 35ರಿಂದ 44 ರೇಟಲ್ಲಿ ಆಗುತ್ತೆ. ಸ್ನೇಹಿತರೆ, ಕರಿ ಲೀವ್ಸ್ ಅಂದರೆ ಕರಿಬೇವಿನ ಸೊಪ್ಪು 27 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ 32ರಿಂದ 41 ರೇಟಲ್ಲಿ ಆಗ್ಬೋದು. ಡ್ರಮ್ ಸ್ಟಿಕ್ ಅಥವಾ ನುಗ್ಗೆಕಾಯಿ 50 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 60ರಿಂದ 75 ರೂಪಾಯಿ ರೇಟಲ್ಲಿ ಆಗುತ್ತೆ. ಬ್ರಿಂಜಾಲ್ ಅಥವಾ ದುಂಡು ಬದನೆಕಾಯಿ 32 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 38ರಿಂದ 48 ರೇಟಲ್ಲಿ ಆಗುತ್ತೆ. ಬ್ರಿಂಜಾಲ್ ಬಿಗ್ ಅಥವಾ ಉದ್ದ ಬದನೆಕಾಯಿ 25 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 30ರಿಂದ 38 ರೇಟಲ್ಲಿ ಆಗ್ಬೋದು. ಸ್ನೇಹಿತರೆ, ಎಲಿಫ್ಯಾಂಟ್ ಆ್ಯಮ್ 33 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 40ರಿಂದ 50 ರೂಪಾಯಿ ರೇಟಲ್ಲಿ ಆಗ್ಬೋದು. ಫ್ರೆಂಚ್ ಬೀನ್ಸ್ 28 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 34ರಿಂದ 42 ರೇಟಲ್ಲಿ ಆಗ್ಬೋದು. ಗಾರ್ಲಿಕ್ ಅಂದರೆ ಬೆಳ್ಳುಳ್ಳಿ 128 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 154ರಿಂದ 192 ರೇಟಲ್ಲಿ ಆಗ್ಬೋದು ಪ್ರತಿ ಕೆ ಜಿಗೆ. ಜಿಂಜರ್ ಅಥವಾ ಶುಂಠಿ 75 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 90ರಿಂದ 113 ರೇಟಲ್ಲಿ ಆಗುತ್ತೆ. ಸ್ನೇಹಿತರೆ, ಗ್ರೀನ್ ಪೀಸ್ ಅಥವಾ ಹಸಿರು ಬಟಾಣಿ 38 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 46ರಿಂದ 57 ರೇಟಲ್ಲಿ ಆಗುವುದು. ಲೆಮನ್ ಅಥವಾ ನಿಂಬೆಹಣ್ಣು ಅಥವಾ ಲಿಂಬು ಪ್ರತಿ ಕೆ ಜಿಗೆ ಹೋಲ್ಸೇಲಲ್ಲಿ 52 ರೂಪಾಯಿ ಆದರೆ ರಿಟೇಲಲ್ಲಿ 62ರಿಂದ 78 ರೂಪಾಯಿ ಆಗಬಹುದು. ಮ್ಯಾಂಗೋ ರಾ ಅಂದರೆ ಮಾವಿನಕಾಯಿ 52 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 62ರಿಂದ 78 ರೇಟಲ್ಲಿ ಆಗ್ಬೋದು. ಸ್ನೇಹಿತರೆ, ಮಿಂಟ್ ಲೀವ್ಸ್ ಅಥವಾ ಪುದೀನ
ರೂಪಾಯಿ ಹೋಲ್ಸೇಲ್ ಆದರೆ 6 ರಿಂದ 8 ರೂಪಾಯಿ ರಿಟೇಲ್ ಆಗ್ಬೋದು. ಮಶ್ರೂಮ್ 81 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ಆದರೆ 97ರಿಂದ 122 ರಿಟೇಲ್ ಆಗ್ಬೋದು. ಮಸ್ಟರ್ಡ್ ಲೀವ್ಸ್ 18 ರೂಪಾಯಿ ಹೋಲ್ಸೇಲ್ ಆದರೆ 22ರಿಂದ 27 ರಿಟೇಲ್ ಆಗ್ಬೋದು. ಸ್ನೇಹಿತರೆ, ಲೇಡೀಸ್ ಫಿಂಗರ್ ಅಥವಾ ಬೆಂಡೆಕಾಯಿ 29 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಿ ಆದರೆ 35ರಿಂದ 44 ರಿಟೇಲ್ ಆಗುತ್ತೆ. ಪಂಪ್ಕಿನ್ 19 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ಆದರೆ 23ರಿಂದ 29 ರೇಟಲ್ ಆಗುತ್ತೆ. ರ್ಯಾಡಿಶ್ ಅಥವಾ ಮೂಲಂಗಿ 30 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 36ರಿಂದ 45 ರಿಟೇಲ್ ಆಗುತ್ತೆ. ಸ್ನೇಹಿತರೆ, ರಿಡ್ಜ್ ಗಾರ್ಡ್ ಅಥವಾ ಹೀರೆಕಾಯಿ 33 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 40ರಿಂದ 50 ರೂಪಾಯಿ ರಿಟೇಲ್ ಆಗಬಹುದು. ಸ್ನೇಕ್ ಗಾರ್ಡ್ ಅಥವಾ ಪಡವಲಕಾಯಿ 28 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 34ರಿಂದ 42 ರೇಟಲ್ ಆಗಬಹುದು. ಇತರೆ ಸ್ಪಿಂಚ್ 12 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 14ರಿಂದ 18 ರಿಟೇಲ್ ಆಗುತ್ತೆ. ಸ್ವೀಟ್ ಪೊಟೊಟೊ ಅಥವಾ ಗೆಣಸು 56 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ಆದರೆ 67ರಿಂದ 84 ರಿಟೇಲ್ ಆಗ್ಬೋದು. ಸ್ನೇಹಿತರೆ, ಇಲ್ಲಿವರೆಗೂ ಕರ್ನಾಟಕದಾದ್ಯಂತ ವಿವಿಧ ನಗರಗಳಲ್ಲಿ ವಿವಿಧ ತರಕಾರಿಗಳ ಬೆಲೆಗಳನ್ನು ಇಂದಿನ ಬೆಲೆಗಳನ್ನು ನೋಡಿದ್ವಿ. ಬನ್ನಿ ಈಗ ವಿವಿಧ ನಗರಗಳಲ್ಲಿ ವಿವಿಧ ಹಣ್ಣುಗಳ ಬೆಲೆಗಳು ಏನಿದೆ ಇವತ್ತು ಅಂತ ನೋಡೋಣ. ಮೊದಲಿಗೆ ಆ್ಯಪಲ್ ವಾಷಿಂಗ್ಟನ್ ಅಂದರೆ ವಾಷಿಂಗ್ಟನ್ನ ಸೇಬು 190 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ 219ರಿಂದ 247 ರೂಪಾಯಿ ರೇಟಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಆ್ಯಪಲ್ ಸಿಮ್ಲಾ ಅಥವಾ ಸಿಮ್ಲಾದ ಸೇಬು 145 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 167ರಿಂದ 189 ರೂಪಾಯಿ ರಿಟೇಲ್ ಆಗ್ಬೋದು. ಸ್ನೇಹಿತರೆ, ಆ್ಯಪಲ್ ಗ್ರೀನ್ ಅಂದರೆ ಹಸಿರು ಸೇಬು 190 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 219ರಿಂದ 247 ರಿಟೇಲ್ ಆಗಬಹುದು. ಸ್ನೇಹಿತರೆ, ಬನಾನಾ ನಾರ್ಮಲ್ 42 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 48ರಿಂದ 55 ರಿಟೇಲ್ ಆಗ್ಬೋದು. ಸ್ನೇಹಿತರೆ, ಕಸ್ಟರ್ಡ್ ಆ್ಯಪಲ್ 52 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 60ರಿಂದ 68 ರಿಟೇಲ್ ಆಗುತ್ತೆ. ಗೂಸ್ಬೆರಿ 105 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 121ರಿಂದ 137 ರಿಟೇಲ್ ಪ್ರತಿ ಕೆ ಜಿ ಆಗ್ಬೋದು. ಸ್ನೇಹಿತರೆ, ಗ್ರೇಪ್ಸ್ ಬ್ಲ್ಯಾಕ್ ಅಂದರೆ ಕಪ್ಪು ದ್ರಾಕ್ಷಿ 110 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 127ರಿಂದ 143 ರಿಟೇಲ್ ಪ್ರತಿ ಕೆ ಜಿ ಆಗ್ಬೋದು. ಗ್ರೇಪ್ಸ್ ಗ್ರೀನ್ ಅಂದರೆ ಹಸಿರು ದ್ರಾಕ್ಷಿ 115 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 132ರಿಂದ 150 ರಿಟೇಲಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಗುವಾ ಅಥವಾ ಸೀಬೆಕಾಯಿ 48 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 55ರಿಂದ 62 ರಿಟೇಲಲ್ಲಿ ಆಗುತ್ತೆ. ಸ್ನೇಹಿತರೆ, ಜಾಕ್ ಫ್ರೂಟ್ ಅಥವಾ ಹಲಸಿನ ಹಣ್ಣು 85 ರೂಪಾಯಿಗಳು ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 98ರಿಂದ 111 ರೂಪಾಯಿ ಹೋಲ್ಸೇಲಲ್ಲಿ ಪ್ರತಿ ಕೆ ಜಿ ರಿಟೇಲಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಮ್ಯಾಂಗೋ ಹಣ್ಣು ಅಥವಾ ಮಾವಿನ ಹಣ್ಣು 97 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ರಿಟೇಲಲ್ಲಿ 112ರಿಂದ 126 ರೂಪಾಯಿ ಪ್ರತಿ ಕೆ ಜಿಗೆ ಆಗ್ಬೋದು. ಆರೆಂಜ್ ಅಥವಾ ಕಿತ್ತಳೆ ಹಣ್ಣು 65 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 75ರಿಂದ 85 ರಿಟೇಲ್ ಆಗ್ಬೋದು. ಪಪ್ಪಾಯ 33 ರೂಪಾಯಿ ಹೋಲ್ಸೇಲಲ್ಲಿ ಪ್ರತಿ ಕೆ ಜಿ ಆದರೆ 38ರಿಂದ 43 ರಿಟೇಲ್ ಆಗ್ಬೋದು. ಸ್ನೇಹಿತರೆ, ಪೈನಾಪಲ್ ಅಥವಾ ಅನಾನಸ್ ಹಣ್ಣು 45 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 52ರಿಂದ 59 ರಿಟೇಲ್ ಆಗುತ್ತೆ. ಪೊಮೊಗ್ರನೇಟ್ ಅಥವಾ ದಾಳಿಂಬೆ ಹಣ್ಣು 125 ರೂಪಾಯಿ ಹೋಲ್ಸೇಲಲ್ಲಿ ಪ್ರತಿ ಕೆ ಜಿ ಆದರೆ 144ರಿಂದ 163 ರಿಟೇಲಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಸಪೋಟೊ 43 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 49ರಿಂದ 56 ರಿಟೇಲಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಸ್ನೇಹಿತರೆ, ಸ್ವೀಟ್ ಲೈಮ್ ಅಂದರೆ ಮೂಸಂಬಿ ಹಣ್ಣು 44 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 51ರಿಂದ 57 ರಿಟೇಲಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಹಾಗೆ ಕಲ್ಲಂಗಡಿ ಹಣ್ಣು ಅಥವಾ ವಾಟರ್ ಮೆಲನ್ 17 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 20ರಿಂದ 22 ರಿಟೇಲಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಸ್ನೇಹಿತರೆ, ಇಲ್ಲಿವರೆಗೂ ಇಂದಿನ ಕರ್ನಾಟಕದಲ್ಲಿನ ವಿವಿಧ ಹಣ್ಣುಗಳು ತರಕಾರಿಗಳ ಬೆಲೆಗಳು ಏನಿದೆ ಅಂತ ನೋಡಿದ್ವಿ. ಸ್ನೇಹಿತರೆ, ಈ ಬೆಲೆಗಳು ಏರಿಯಾದಿಂದ ಮತ್ತೊಂದು ಏರಿಯಾಕ್ಕೆ, ಹಾಗೆ ಕರ್ನಾಟಕದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ, ಹಾಗೆ ಒಂದು ಡಿಸ್ಟಿಕ್ಕಿಂದ ಮತ್ತೊಂದು ಡಿಸ್ಟಿಕ್ಗೆ ಸ್ವಲ್ಪ ಮಟ್ಟಿನ ವ್ಯತ್ಯಾಸಗಳು ಆಗ್ಬೋದು ಅಂತ ಹೇಳಲಾಗುತ್ತೆ. ಸ್ನೇಹಿತರೆ, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನನ್ನ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಹೇಳ್ತಾ ಇಂದಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿವರೆಗೆ ನನ್ನ ಧನ್ಯವಾದಗಳು.